ನೋಡಿ ಎಷ್ಟು ಪ್ರೀತಿ ಇದೆ. ಡಿವಿ ಅಲ್ವಾ, ರೆಡ್ಡಿಗಿಂತ ಜಾಸ್ತಿ ಡಿವಿ. ಎಲ್ಲ ಹುಡುಗರು ಎಷ್ಟು ಸ್ಪೀಡ್ ಆಗ್ಬಿಟ್ಟಿದಾರಲ್ಲ ದೀಪು. ಒಂದಿನ ನಾ ಕಂಟೆಂಟ್ ಸಿಕ್ಕಿದ್ರೆ ಏನೇನೋ ಅದಕ್ಕೆ ರಿಲೇಟೆಡ್ ಎಲ್ಲ ರೋಲ್ ಮಾಡೋದಾಗ್ಲಿ. ನೋಡಿ ಇವ್ರು 3 ಜನ ಯಾಕೆ ಬೈಕ್ ಈ ರೇಂಜಿಗೆ ಅಬ್ಸರ್ವ್ ಮಾಡ್ತಾರೆ? ಇದೇ ಬೈಕ್ ತಾನೇ ಅವ್ರ ಹತ್ರ ಇರೋದು ಗುಜ್ಜು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಆರಾಮಾಗಿದ್ದೀನಿ. ಸೊ ಆಲ್ಮೋಸ್ಟ್ 6 days 1 week ಆಫ್ ಗ್ಯಾಪ್ ಆಗೋಯಿತು. ಲಾಸ್ಟ್ ವ್ಲಾಗು ಈ ವ್ಲಾಗ್ನು ಪಟ ಅಂತ ನೀಟಾಗಿ ವ್ಲಾಗ್ ಬರ್ತಿತ್ತು. ಏನು ದೃಷ್ಟಿ ಆಯಿತೋ ಏನೋ ನನ್ನ ವ್ಲಾಗ್ ಹಾಕೇ ಇಲ್ಲ. 6 daysಯಿಂದ ಒಂದು ಸೀರಿಯಸ್ ಅನ್ನೋಕ್ಕಾಗಲ್ಲ. ದೇರ್ ವಾಸ್ ಎ ಪ್ರಾಬ್ಲಮ್. ಇವಾಗ ಸಾಲ್ವ್ ಆಗಿದೆ. ನೀವು ಮೋಸ್ಟ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ತಿದ್ದರೆ ಸ್ವಲ್ಪ ಗೊತ್ತಾಗಿರುತ್ತೆ, ಐಡಿಯಾ ಬಂದಿರುತ್ತೆ ಏನು ಅಂತ. ಇಲ್ಲ ಅಂತ ಹೇಳಿದ್ರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ 100% ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಿಮ್ಮ ಹತ್ರ. ಎಸ್, ಇವಾಗ ಸದ್ಯಕ್ಕೆ ವ್ಲಾಗ್ ಮಾಡಿ ಹಾಕೋಕ್ಕೆ ಟೈಮ್ ಆಯಿತು, ಸಿಚುವೇಶನ್ ಆಯಿತು, ಹಾಕಿದ್ದೀನಿ. ರೈಡಿಂಗ್ ವ್ಲಾಗ್ ಇದನ್ನು ಆಲ್ರೆಡಿ ಡಿ ವಿ ಇನ್ ಕನ್ನಡನಲ್ಲಿ ನೋಡಿರ್ತೀರ. ಬಟ್ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿ ಇದರಲ್ಲಿ ಬೇರೆ ಥಿಂಗ್ಸ್ ಕೂಡ ಕವರ್ ಮಾಡಿದ್ದೀನಿ. ಅದೆಲ್ಲದಕ್ಕಿಂತ ಮುಂಚೆ ನಾನು ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಫಸ್ಟ್ ಅದನ್ನು ಶೇರ್ ಮಾಡಿ ಸ್ಟ್ರೈಟ್ ಅವೇ ನಮ್ಮ ರೈಡಿಂಗ್ ವ್ಲಾಗ್ಗೆ ಹೋಗ್ಬಿಡೋಣ, ಓಕೆನಾ? ಸ್ಪೆಷಲಿ ಬಿರಿಯಾನೀಸ್ ಎಲ್ಲ ಮಾಡಿದಾಗ ಪಾತ್ರೆಗೆ ಬಿರಿಯಾನಿ ಅಂಟ್ಕೊಳ್ಳೋದು ಸಹಜ. ಸೊ ಆ ಒಂದು ಪ್ರಾಬ್ಲಮ್ ನಿಮ್ಗೆ ಆಗ್ತಿದೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಬೆಸ್ಟು. ಇದರ ಹೆಸರು ಬಂದು ಅಗಾರೋ ಅವರ ಹಾರ್ಡ್ ಆ್ಯಂಡ್ರೊಡೈಸ್ಡ್ ಹಂಡಿ ಅಂತ. ನಾನು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಟ್ ಹ್ಯಾಸ್ 3.5 L ಕೆಪಾಸಿಟಿ ಆ್ಯಂಡ್ 3 mm ಥಿಕ್ನೆಸ್ ಅಲ್ಯೂಮಿನಿಯಂ ಮೆಟೀರಿಯಲ್ ಇದೆ. ಸೊ ಅದರಿಂದ ಕುಕ್ಕಿಂಗ್ ಹೆಲ್ದಿಯರ್ ಆಗಿರುತ್ತೆ ಆ್ಯಂಡ್ ಬೆಟರ್ ಹೀಟ್ ಕನ್ಸಾಪ್ಷನ್ ಇದೆ. ಇದರೊಟ್ಟಿಗೆ ನಮಗೆ ಹ್ಯಾಂಡಲ್ಸ್ ಬರುತ್ತೆ, ನೀಟಾಗಿ ನಾವು ಎತ್ಕೊಬೋದು. ಎಷ್ಟೇ ಬಿಸಿ ಇದ್ದರೂ ಕೂಡ ನಮಗೆ ಸುಡೋದಿಲ್ಲ ಕೈ. ಆ್ಯಂಡ್ ಸ್ಟೀಲ್ ಲಿಡ್ ಬರುತ್ತೆ, ಅದರಿಂದ ನಾವು ಆರಾಮಾಗಿ ಕ್ಲೋಸ್ ಮಾಡ್ಬೋದು. ಇಟ್ ಲುಕ್ಸ್ ವೆರಿ ಪರ್ಫೆಕ್ಟ್ ವಿತ್ ದ ಹಂಡಿ. ಸೊ ಬನ್ನಿ ನಾವಿವತ್ತು ಎಗ್ ಬಿರಿಯಾನಿ ಮಾಡೋಣ. ಹೇಗೆ ಬರುತ್ತೆ ಈ ನಮ್ಮ ಹೊಸ ಪ್ರಾಡಕ್ಟಲ್ಲಿ ನೋಡೋಣ. ಫಸ್ಟು ಎಗ್ ಬಿರಿಯಾನಿ ಮಾಡೋದಕ್ಕೆ ಆಬ್ವಿಯಸ್ಲಿ ಎಗ್ನ ಬೇಯಿಸ್ಕೊಬೇಕು. ಒಂದು 3 ಮೊಟ್ಟೆ ಬೇಯಿಸ್ಕೊತೀನಿ ಅಷ್ಟೇ ನಾನು. ಈ ಒಂದು ಪ್ರಾಡಕ್ಟಲ್ಲೇ ನಾವು ಆರಾಮಾಗಿ ಮೊಟ್ಟೆ ಕೂಡ ಬೇಯಿಸ್ಕೊಬೋದು ಆ್ಯಂಡ್ ಇದರಲ್ಲೇ ನಾನು ಬಿರಿಯಾನಿ ಕೂಡ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿ ವೆಯ್ಟ್ ಮಾಡೋಣ. ಸೊ ನನ್ನ ಎಗ್ಗೆಲ್ಲ ಬೆಂದಿದ್ದಾಗಿದೆ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ತುಪ್ಪ ಹಾಕ್ಕೊಂಡು, ಯೂಶಲಿ ನಾವೇನು ಹಾಕ್ಕೊತೀವಿ, ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಂಡು, ಸೊ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಕುಕ್ ಆಗ್ತಿದೆ ಅಂತ. ಏನು ತಳ ಹಿಡಿಯೋಂಥ ಚಾನ್ಸಸ್ ಇಲ್ಲ. ಬೇಗ ಕುಕ್ ಆಯಿತು ನನಗೆ, ಅದು ಒಂದು ಈಸಿ ಅನಿಸ್ತು. ಕುಕ್ಕರ್ಗಿಂತ ಪಾತ್ರೆನಲ್ಲಿ ಮಾಡಿದಾಗ ಈಸಿ ಆಯಿತು ನನಗೆ. ಆ್ಯಂಡ್ ಆಲ್ಸೋ ನೆಕ್ಸ್ಟು ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಪುದೀನ ಕೂಡ ಹಾಗೆ ನಾನು ಹಾಕ್ತೀನಿ. ಸೊ ಅದು ಫ್ಲೇವರ್ ಆಗಿ ಸಿಗುತ್ತೆ, ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ. ಗ್ರೈಂಡ್ ಮಾಡಲ್ಲ, ಹಾಕೋಕ್ಕೆ ಹೋಗೋದಿಲ್ಲ. ಆಲ್ಸೋ ಈ ಒಂದು ರೆಸಿಪಿನ ಬೆಳಗ್ಗೆನೂ ನಾವು ಆರಾಮಾಗಿ ಮಾಡ್ಕೊಬೋದು. ಯಾವುದೇ ರೀತಿಯಾದಂಥ ವೆಜಿಟೇಬಲ್ ಕಟ್ಟಿಂಗ್ ಇರೋದಿಲ್ಲ. ವೆಜಿಟೇಬಲ್ಸ್ ಇಲ್ಲ ಅಂದರೆ ಮನೇಲಿ ಮೊಟ್ಟೆ ಒಂದಿದ್ರೆ ಸಾಕು, ಆರಾಮಾಗಿ ರೆಸಿಪಿನ ಮಾಡ್ಕೊಂಡು ಬ್ರೇಕ್ಫಾಸ್ಟಿಗೆ ಕೂಡ ತಿನ್ಬೋದು, ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು. ನಾನು ಸ್ವಲ್ಪ ಉಪ್ಪು, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಆ್ಯಂಡ್ ಆಲ್ಸೋ ಬಿರಿಯಾನಿ ಮಸಾಲ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಎಲ್ಲದನ್ನು ಹಾಕಿ 1:2 ರೇಷಿಯೋನಲ್ಲಿ ನೀರು ಹಾಕಿದ್ದೀನಿ. ಕುದೀತಾ ಇರುವಾಗ ಅಕ್ಕಿನ ತೊಳೆದು ಅಕ್ಕಿನೂ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಎಗ್ ಬೇಯಿಸ್ಕೊಂಡಿರೋ ಮೊಟ್ಟೆನ ಹಾಕಬೇಕಾಗುತ್ತೆ. ಫಸ್ಟೇ ಹಾಕಿದ್ರೆ ಅದು ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ನೋಡೋಣ ಬನ್ನಿ ನಮ್ಮ ಬಿರಿಯಾನಿ ಹೇಗೆ ಕಾಣುತ್ತೆ ಅಂತ. ವಾವ್, ಬಿಸಿ ಬಿಸಿ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಪಾತ್ರೆ ತಳ ಒಂಚೂರು ಹಿಡ್ದಿರಲಿಲ್ಲ. ತುಂಬ ಫ್ಲೇವರ್ಫುಲ್ಲಾಗಿ ಬೇಗ ಫಾಸ್ಟಾಗಿ ಕುಕ್ಕಿಂಗ್ ಆಯಿತು. ಸ್ವಲ್ಪ ಕೊರಿಯಾಂಡರ್ ಹಾಕಿ ತಿಂತಾ ಇರೋದು ಅಷ್ಟೇ. ನೀವು ಕೂಡ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಂತ ಹೇಳಿದ್ರೆ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಯಾಕಂದರೆ ಇಟ್ಸ್ ಅ ವೆರಿ ಅರ್ಲಿ ಮಾರ್ನಿಂಗ್. 5:45 ಇವಾಗ ಟೈಮು. ಎಲ್ಲಿಗೆ ಹೊರಟಿದ್ದೀವಿ ಗೊತ್ತಾ? ಎಲ್ಲಿಗೆ ಹೊರಟಿದ್ದೀವಿ? ಯಾಕೋ ಇವಾಗ ಕೂತ್ಕೊಂಡು ನೇಲ್ಸ್ ಕಟ್ ಮಾಡ್ತಾ ಇದೆಯಾ? ಇಷ್ಟೊತ್ತಲ್ಲಿ ಯಾರನ್ನ ಕಟ್ ಮಾಡ್ತಾರಾ? ಶಾಸ್ತ್ರ ಸಂಪ್ರದಾಯ ಏನೂ ಇಲ್ಲ. ಬೂಟ್ಸ್ ಹಾಕೋಬೇಕಂದ್ರೆ ಯಾವತ್ತೂ ಉಗುರು ಇರಬಾರ್ದು ಈ ತಂಬಿಗೆ. ಇಲ್ಲಾಂದ್ರೆ ಎಲ್ಲಾ ಬೂಟ್ಸು ಸರಿಯಾಗಿ ಫಿಟ್ ಆಗಲ್ಲ. ನಮ್ದು ಕಾಲು ಉದ್ದುದ್ದ ಒತ್ತುತ್ತಾ ಇರುತ್ತೆ. ಅದಕ್ಕೆ ಫಾರ್ ಸೈಡ್ ಕಟ್ ಮಾಡ್ಬಿಡೋದು. ಬರೀ ಇದು ಮಾತ್ರ, ಬೆರಳು ಮಾತ್ರ. So where are we going today? ಅಂದ್ರೆ ಗೆಸ್ಟ್ ಮಾಡಿ ನೋಡೋಣ. Yes, we are going on a first ride. ಫಸ್ಟ್ ಟೈಮ್ ಇವ್ರು ಆ್ಯಕ್ಚುಲಿ ತೆಗಿತಾ ಇರೋದು ಅನ್ಸುತ್ತೆ ಗಾಡಿ ತಗೊಂಡ್ಮೇಲೆ ಅಲ್ಲ ದೀಪು? ಟೈಗರ್ನ ಫಸ್ಟ್ 15th 16th ಇವತ್ತು. ಹಾಂ, ಸೊ ಹ್ಯಾಪಿ ಬರ್ತ್ಡೇ ನಮ್ಮ ಪ್ರೀತಿಯ ಡಿ ಬಾಸ್ಗೆ. ಸಕ್ಕತ್ತಾಗಿರೋ ಇದೇನಪ್ಪ ಮೀಮ್ಸ್ ಅಂದರೆ ವಿಶಸ್ ಎಲ್ಲ ಮಾಡಿ ಹಾಕ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನೋಡಿದೆ ಬೆಳಗ್ಗೆ ಎದ್ದಾಗ. ಇವಾಗೆಲ್ಲ ಹುಡುಗರು ಎಷ್ಟು ಸ್ಪೀಡ್ ಆಗ್ಬಿಟ್ಟಿದಾರಲ್ಲ ದೀಪು. ಒಂದಿನ ನಾ ಕಂಟೆಂಟ್ ಸಿಕ್ಕಿದ್ರೆ ಏನೇನೋ ಅದಕ್ಕೆ ರಿಲೇಟೆಡ್ ಎಲ್ಲ ಮಾಡಿಬಿಟ್ಟು ಅದನ್ನು ವಿಶಸ್ ಆಗಲಿ ಟ್ರೋಲ್ ಮಾಡೋದಾಗಲಿ ಸಕ್ಕತ್ತಾಗಿ ಮಾಡ್ತಾರಪ್ಪ. ಟ್ಯಾಲೆಂಟೆಡ್ ಬಾಯ್ಸ್. ಹಾಂ, ಹೌದು. ಅವ್ರಿಗೂ ಇಷ್ಟ ಇರುತ್ತೆ ಅದು ಮಾಡೋಕ್ಕೆ. ಅದ್ರ ತಕ್ಕಂಗೆ ಒಂದು ಕಂಟೆಂಟು ಸಿಗುತ್ತೆ.
ಸೊ ಆ ಕಂಟೆಂಟಿಗೆ ಸಪೋರ್ಟ್ ಇದೆ ಅಂತ ಗೊತ್ತಿದ್ಮೇಲೆ ಅವ್ರು ಜಾಸ್ತಿ ಮಾಡ್ತಾರೆ. ಎಸ್ 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 ಹೊಡೋಣ ನಮ್ಮ ಫಸ್ಟ್ ರೈಡ್ಗೆ. ಆ್ಯಕ್ಚುಲಿ ನಾನು ಹೋಗೋ ಪ್ಲ್ಯಾನ್ಸ್ ಇರಲಿಲ್ಲ, ಬಟ್ ಅದ್ದಿ ಇಲ್ವಲ್ಲ ಹೆಂಗಿದ್ರು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಎಷ್ಟೊಂದು ಸತಿ ಪ್ಲ್ಯಾನ್ ಮಾಡಿದ್ವಿ ಬೈಕಲ್ಲಿ ರೈಡ್ ಹೋಗ್ಬೇಕು, ಈ ಬೈಕಲ್ಲೇನೆ ಅಂತ. ಆಗಲೇ ಇಲ್ಲ. ಆ್ಯಕ್ಚುಲಿ ನಮ್ಮ ಗ್ಯಾಂಗ್ ಎಲ್ಲರೂ ಹೋಗೋಣ ಅಂದ್ಕೊಂಡ್ರೆ ಹೋಗಿಲ್ಲ. ಇವರು ಆ್ಯಕ್ಚುಲಿ ಅಂದ್ಕೊಂಡು ಹೋಗೇ ಇಲ್ಲ. ಈ ಥರ ಏನೋ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ವಿ, ಹೋಗೋಕ್ಕಾಗದಿರೋಷ್ಟು ಬ್ಯುಸಿ ಆಗಿದ್ವಿ. ಇವತ್ತು ಫ್ರೀಯಾಗಿ ಇವ್ರು ಹೋಗ್ತಾಯಿದ್ರು, ನಾನಂತೂ ಬಂದೇ ಬರ್ತೀನಿ ಅಂತ ಹೇಳಿದೆ. ಸೊ ವಿ ಆರ್ ಗೋಯಿಂಗ್. ಎಲ್ಲಿ ಹೋಗ್ತಾ ಇದ್ವಿ ಏನೋ ಗೊತ್ತಿಲ್ಲ, ನಾನೆಲ್ಲ ಕೇಳಲ್ಲ. ಬೈಕ್ ರೈಡ್ ಅಷ್ಟೇ. ನಮ್ಮ ಗ್ಯಾಂಗ್ ಅವರೆಲ್ಲ ಬರಬೇಕಿತ್ತು, ಬಟ್ ನೋ ಬ್ಯಾಡಿ ಇಸ್ ಕಮಿಂಗ್. ಓನ್ಲಿ ಉಜ್ವಲ, ಮೋಹನ್, ಮೀ ಆ್ಯಂಡ್ ರಂಜನ್. ಹೇಮ ಅವ್ರು ಯಾರು ಜಾಯ್ನ್ ಆಗ್ತಾ ಇಲ್ಲ. ಎವ್ರಿಬಡಿ ಹ್ಯಾಸ್ ವರ್ಕ್ ಟುಡೇ. ಅಲ್ಲಿಂದ ಹೋಗಿ ಬಂದಮೇಲೂ ಬೇಜಾನ್ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಡಿ ವಿ ಅವರು. ಬೇಜಾನೆ ನನ್ನ ಪ್ರಕಾರ ದಟ್ ಈಸ್ ಬೇಜಾನ್ ಪ್ಲಾನ್ಸೇನೆ. ನಿನ್ನ ಪ್ರಕಾರ ಅದು ಕಮ್ಮಿ ಪ್ಲಾನ್ಸ್. ನನ್ನ ಬಿಟ್ಟು ಹೋಗಿ ನೀನು ಎಲ್ಲಾದರೂ ಹೋದರೆ ದಟ್ ಈಸ್ ಬೇಜಾನ್ ಪ್ಲಾನ್ಸ್. ನನ್ನ ಕರ್ಕೊಂಡು ಹೋದರೆ ಕಮ್ಮಿ ಪ್ಲ್ಯಾನ್. ಆಚೆ ಶೂಸ್ ಹಾಕೊಂಬಿಡೋಣ. ಸೊ ಐ ಆಮ್ ವೇರಿಂಗ್ ಡಿ ವಿ ಸ್ವೆಟ್ ಶರ್ಟ್. ಎಷ್ಟು ಕಂಫರ್ಟಬಲ್ ಆಗಿದೆ ಇವರು ಸ್ವೆಟ್ ಶರ್ಟ್. ಹುಡುಗರು ಬಟ್ಟೆ ಎಲ್ಲ ಮಸ್ತಾಗಿ ಮಾಡಿರ್ತಾರೆ, ತುಂಬ ಉದ್ದುದ್ದ, ಅಗ್ಲ ಲೂಸು. ಇನ್ನು ಮುಂದೆ ನೀನೇ ಬಟ್ಟೆ ತೊಗೊಂಡ್ಬಿಡ್ಬೇಕು. ನೀನೇ ಇನ್ನು ಮುಂದೆ ಶಾಪಿಂಗ್ ಮಾಡಬೇಕು. ನಿನ್ನ ಬಟ್ಟೆ ನಾನೇ ಹಾಕೊಂಡ್ಬಿಡ್ತೀನಿ ನಿಜವಾಗ್ಲೂ. ನಾನೇ ಕಾಸು ಕೊಡಲಿ. ಅಲ್ಲಿ ಇಟ್ಬೇಡ, ಎಲ್ಲ ಬಿದೋಗುತ್ತೆ. ಜಿಪ್ಪು ಹುಷಾರ ಕ್ಲೋಸ್ ಮಾಡ್ಕೋ, ಜ್ಞಾನ ಇರಲಿ. ಅದನ್ನ ಹಾಕಕ್ಕೆ ಇಟ್ಟಿದ್ದಿಟ್ಕೊಳ್ಳೋ, ಕೀ ಹಾಕ್ಬಿಟ್ಟು ಇಟ್ಕೊಳ್ಳೋಣ ಅಂತ. ಕೀ ಎಲ್ಲ ಹಾಕ್ಬೇಡ, ಹುಷಾರು. ಬೈಕಲ್ಲಿ ಬೇರೆ ಥರ ಅರ್ಥ ಆಗಲ್ಲ. ಬಂದು ನಾನು ಎದ್ದು ಬಂದು ಟಿವಿ ಬರಲ್ಲ. ಅವ್ರು ನೀವು ಲೇಟ್ ಮಾಡ್ತೀರಾ, ನಿಮ್ಗೆ ಟೈಮ್ ಸಿಗ್ಲಿ ಅಂತ ಹಂಗೆ ಮಾಡಿಬಿಡಿ ಮೋನ್ ಮೇಲೆ ತುಂಬ ಅಂತ. ಇವು ಟಾಪ್ ಬಾಕ್ಸ್ ಹಾಕ್ಬೇಕಿತ್ತು. ಹೆಂಗೆ ಎಳಿಯುತ್ತೆ ಗೊತ್ತಾ, ಹಿಂದಗಡೆಗೆ ಹಾಕ್ಬೇಕಿತ್ತು ಇವು ಟಾಪ್ ಬಾಕ್ಸ್. ಆಯ್ತಾ ನೋಡು ಮಚ್ಚ, ನಿಂದು ಗಾಡಿ ನೋಡು. ಏನು ಇಷ್ಟೊಂದು ಜನ ಬೆಳಗ್ಗೆ ಎದ್ದೆಲ್ಲ ಬರ್ತಾರೆ? ಇಷ್ಟು ಜನ ದಿನ ಬರ್ತಾರೆ. ನಾನು ಬರ್ತಾ ಇದ್ದೀನಂತೂ. ನಮ್ಮ ರಂಜನ್ ಅವರು ಇದ್ದಾರೆ, ಆ ಕಡೆ ಇದ್ದಾರೆ, ಕಾಣಿಸ್ತಲ್ಲ. GS ಏನೇ ಇದು? ಮೈ ಗಾಡ್, ಗಾಡಿ ಏನು ಅಬ್ಸರ್ವ್ ಮಾಡ್ತಾರೆ. ಇದು GS ಏನಾ ಇಲ್ಲ ಬೇರೆನಾ? ಓಕೆ, ಇಷ್ಟು ದೊಡ್ಡ ನೋಡ್ತಾವ್ರಿ.
ಬ್ರೋ ನೋಡಿ ಇವ್ರು 3 ಜನ ಯಾಕೆ ಬೈಕ್ ಈ ರೇಂಜಿಗೆ ಅಬ್ಸರ್ವ್ ಮಾಡ್ತಾರೆ? ಇದೇ ಬೈಕ್ ತಾನೇ ಅವ್ರ ಹತ್ರ ಇರೋದು ಉಜ್ಜು? ಹೋಗೋಣ ಬನ್ನಿ ಬ್ರೇಕ್ಫಾಸ್ಟ್ಗೆ. ಈ ಗ್ರೀನ್ ಕಲರ್ ಬೈಕ್ ಅವ್ರು ಎಷ್ಟು ಫಾಸ್ಟಾಗಿ ಬಂದ್ರಲ್ಲ ಉಜ್ಜು. ಓ ಎಷ್ಟೊತ್ತಪ್ಪ ಇವರು ಬೈಕಲ್ಲೇ ನೋಡ್ಕೊಂಡು ಹೋಗ್ತವ್ರೆ. ಏನು ಹೆಂಗೆ ಏನೇನು ಲೋಡ್ ಮಾಡಿಸಿದಾರೆ ಅಂತ ಬಂದ್ರೆ ಸಾಕು ಬ್ರೇಕ್ಫಾಸ್ಟ್ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಒಂದಾಗ್ತದೆ ಚಿಕ್ಕದಾಗಿದೆ ಅಂತ. ಅದು ಮ್ಯೂಟ್ ಮಾಡ್ತೇನೆ. ಓ ಮೈ ಗಾಡ್. ಟೇಸ್ಟ್ ಇಷ್ಟ ಆಗಿಲ್ಲ. ನಮ್ಮ ಅಜ್ಜಿ ಮಾಡ್ತಾರೆ ಸೇಮ್ ತುಂಬಾ ಹೆಲ್ತಿ ಅಂತಾರೆ. ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ. ಉಜ್ಜು ನೀನು ಕುಡಿತೀಯಾ? ಕುಡಿಯಂಗಿದೆ ನಿಂಗಿಂತ ಮುಂಚೆ ಆರ್ಡರ್ ಮಾಡ್ಕೊಂತ. ಏನು ಹೇಳಿದಿರಾ? ಉಜ್ಜು ಇಷ್ಟು ಬೇಗ ಪೊಂಗಲ್ ತಿನ್ಬಿಟ್ರಾ? ವೆರಿ ಗುಡ್ ಗರ್ಲ್. ನೀವು ತಿಂದವ್ರೆ ಬೇಕಿದ್ರೆ ಈ ದೋಸೆ ತಿನ್ಯಾ? ಅದ್ಯಾರೋ ಗರ್ಲ್ಸ್ ಎಲ್ಲ ಹೋಗಿದ್ರಪ್ಪ ನಮ್ಮ ಎ.ಜಿ.ವಿ ಕೊಟ್ಟಿದ್ದಾರೆ ಅವ್ರ ವೈಫ್ಗೆ. ಮೋನು ನೋಡಿವಿ ತೋಸಿ. ಅವನು ಕೇಳ್ಬೇಕಾ? ಹೇಳಿ ಕೇಳಿ ರೆಡ್ಡಿ ಅವನು. ನೀನು ನಾನು ಯಾವ ಸಿನಿಮಾ ರೆಡ್ಡಿ? ನೋಡಿ ಪ್ರೀತಿ ಇದೆ. ಡಿವಿ ಅಲ್ವಾ ಕೊಡ್ಬೇಕು. ರೆಡ್ಡಿಗಿಂತ ಜಾಸ್ತಿ ಡಿವಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಇಂಥ ಡೈಲಾಗ್ ಅನ್ನಿ ಸೆಪ್ಪೋದಮ್ಮ ಸೆಪ್ಪೋದು ನೀವು. ಸೊ ಲೆಟ್ಸ್ ಗೋ. ರಂಜಾನ್ ಅವರಷ್ಟೇ ಇದೆ ಆಗ ಅದು ಅಲ್ಲಲ್ಲ, ಎಷ್ಟು ಸಿಕ್ಕದಾಗಿದೆ ಇದು. ಸುಮ್ಮನೆ ಇರ್ತದೆ ಜೋ. Okay.